ಸೊ ಇದು ನಮ್ಮೆಲ್ಲ ಅಥ್ಲೀಟ್ಸು. ಅವ್ನು ಶರತ್ ಶ್ರೀನಿವಾಸ್ ಅಂತ, ಅವನು ಕ್ರಿಕೆಟ್ರು. ಶರತ್ ಅಬ್ದುಲ್ ಅಂತ ಒಂದು MMA ಫೈಟರ್. ಇವನು ಒಂದು ತುಂಬಾ ಬಡವ ಹುಡುಗ. ಇವನು ಇಲ್ಲಿ ನಮ್ಮ ಜಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದವನು. ಇವತ್ತು ಒಂದು ನ್ಯಾಷನಲ್ ಬಾಕ್ಸರ್ ಅವನು. 3 ಕ್ಯಾಟಗರಿ ಇದೆ ಪ್ಯಾರಾ ಅಲ್ಲಿ. ಸೊ T11, T12, T13 ಅಂತ ಇರುತ್ತೆ ಮ್ಯಾಮ್. ಸೊ T11 ಕಮ್ಸ್ ಫುಲ್ ಬ್ಲೈಂಡ್. ನಮಗೆ ಅವ್ರಿಗೆ ಟ್ಯಾಗ್ ಕಟ್ತಾರೆ ಈ ಥರ. ಸೊ ನಾವು ಅವ್ರಿಗೆ ದಾರಿ ದೀಪ ಆಗಬೇಕಷ್ಟೇ ಮ್ಯಾಮ್. ಯಾಕಂದರೆ ಅವರು ಬ್ಲೈಂಡ್ ಅವ್ರು ಗೊತ್ತಾಗಲ್ಲ ಓಡಬೇಕಾದ್ರೆ. ಸೊ ಅವ್ರಿಗೆ ನಾವು ದಾರಿ ತೋರಿಸ್ಬೇಕು, ಇಲ್ಲಿದೆ ಅಂತ. ನಾವು ಪುಲ್ ಮಾಡಿದ್ರೆ ಡಿಸ್ಕ್ವಾಲಿಫೈ ಕೊಟ್ಬಿಡ್ತಾರೆ. ಸೊ ಅವಾಗ ಫುಲ್ ಸೈಜ್ ಆಗಿದ್ದೆ. ಆ ಟೈಮಲ್ಲಿ 2020 ನಮ್ಮ ಜ್ಯೋತಿ ಬಂದು ಸೊ ಅವಳ ಜೊತೆ ಓಡಿ ಚೆನ್ನಾಗಿರೋದು ಮ್ಯಾಮ್. ಇವಾಗ ನಾನು ಇಲ್ಲಿ ಅವ್ರ ಕೈಲಿ ನಾನು ಒಂದು 520 ಓಡಿಸಿದ್ದೀನಿ ಅಂದ್ಕೊಳ್ಳಿ ಮ್ಯಾಮ್. ಅಲ್ಲಿ ಒಂದ್ಸಲ ನೆಗೆಟಿವ್ ಥಾಟ್ ಬಂದ್ಬಿಟ್ಟು ಅವ್ಳು 6 ಹೊಡ್ಬಿಡ್ತಾಳೆ. ಅದೇನಾಗುತ್ತೆ, ನೆಗೆಟಿವ್ ಬಂದು ಆಮ್ಸ್ಟ್ರಿಂಗ್ ಟೈಟ್ ಆಗುತ್ತೆ, ಕಾಫ್ ಟೈಟ್ ಆಗುತ್ತೆ. ಆಗ್ತಿರಲ್ಲ, ಬಟ್ ಅವ್ರಿಗೆ ಆಗ್ತೀರಾ ಅನ್ನೋ ಥಾಟ್ ಬಂದ್ಬಿಡುತ್ತೆ. ಆಟೋಮೆಟಿಕ್ ಬಾಡಿ ಫುಲ್ ಸ್ಲೋ ಆಗ್ಬಿಡುತ್ತೆ. ಇಲ್ಲ ಬಿಡಿ ನಿನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ರೆ ಅವ್ಳ ಕೈಲೂ ನಮ್ಮ ಕೈಲೂ ಆಗಲ್ಲ. ಬಿಕಾಸ್ ಆ್ಯಸ್ ಎ ಕೋಚ್ ನಮ್ಮ ಅಣ್ಣ ಹೆಂಗೆ ಹೇಳ್ಕೊಟ್ರೆ ನಾವು ಹಂಗೆ ಹೇಳ್ಕೊಡ್ತೀವಿ ಮ್ಯಾಮ್. ಸೊ ನಾವು ಓಡಬೇಕಾದ್ರೂ ಅಷ್ಟು ಆಗಲ್ಲ ಅಂದ್ರೆ ನಮ್ಗೆ ಹೊಡಿಯೋರು ಓಡಿರುತ್ತೆ ಓಡಿ ಅಂತ. ಅದನ್ನೇ ನಾವು ಈಗ ಕ್ಯಾಲಿಫಾರ್ಮ್ ಮಾಡ್ತಾ ಇದೀವಿ. 40 ಕಂಟ್ರೀಸ್ ಬರುತ್ತೆ ಮ್ಯಾಮ್. ಜಮೈಕ ಹೊಟ್ಟೆ ನೋವು ಅಂತ ಮಲ್ಕೊಳ್ಳಲ್ಲ, USA ಹೊಟ್ಟೆ ನೋವು ಅಂತ ಮಲ್ಕೊಳ್ಳಲ್ಲ. ಸೊ ಅವ್ರಿಗೆ ಏನೋ ಒಂದು ಇದ್ದೇ ಇರುತ್ತೆ. ಸೊ ವೆನ್ ವಿ ಆರ್ ಕಾಂಪಿಟೇಟಿಂಗ್ ವಿತ್ ದೆಮ್, ನಮ್ಮದು ಥಾಟ್ಸ್ ಹಂಗೆ ಇರಬೇಕು. ಅವಳು ದಿವ್ಯಾ ಅಂತ, ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಅವಳದಿದ್ದು ಒಂದು T-shirt ಕೊಟ್ಟರು. ನಾನು ಯಾವುದೇ ಪ್ಲೇಸ್ ಇದೆ ಫಸ್ಟ್ ಇಸ್ಕೊಂಡ್ಬಿಡ್ತೀನಿ. ಅದ್ರಲ್ಲಿ ಇವಳ್ದೊಂದು ಮಾಡಿಸಿ ಇಟ್ಕೊಂಡಿರೋದು ಅದು. ಮತ್ತೆ ಅವಳದೊಂದು ಕ್ಯಾಪ್ ಒಂದು ಬಾಕ್ಸ್ ಕೊಟ್ಟಿದ್ದಾಳೆ. ಇವಾಗ ಇಂಡಿಯನ್ ಟೀಮಿಗೂ ಆಡ್ತಾರ? ಇಂಡಿಯಾ ಹೇಗೆ ಆಡಲ್ಲ ಅವಳು ಮೊನ್ನೆ ಆಡಿ, ಇವಾಗ ಪಾಂಡಿಚೇರಿಗೆ ಆಡ್ತಾ ಇದ್ದಲ್ಲ ಅವಳು. ನೋಡಿ, ಇಂಡಿಯನ್ ಕ್ರಿಕೆಟ್ ವುಮೆನ್ಸ್ಗೆ DYSP ಎಲ್ಲ ಕೊಡ್ತಾರೆ, ಪೊಲೀಸ್ ಕೊಡ್ತಾರೆ. ಅವ್ರೇನು ಪೊಲೀಸ್ ಗೊತ್ತಿರಲ್ಲ, ಅದು ಪೊಲೀಸ್ ಕೊಡ್ತಾರೆ. ಆ ಥರ ಒಂದು ದೇಶಕ್ಕೆ ಮಾಡಿರ್ತಾರಲ್ಲ, ಸೊ ಅದಕ್ಕೆ ಅಂತ ಇದು ಮಾಡ್ತಾರೆ. ಇವಾಗ ಪ್ಯಾರಾ ಅಥ್ಲೆಟ್ಗೆ ನೀವು ಹೇಳಿದ್ರಿ ರನ್ನಿಂಗಲ್ಲೆಲ್ಲ ಅವ್ರ ಜೊತೆನೇ ಓಡಬೇಕು ಅಂತ. ಅದೇ ಹೇಗೆ ನಿಮ್ಗೆ ಅಷ್ಟು ಸ್ಟಾಮಿನಸ್ ಇರಬೇಕು? ಎಸ್ ಮ್ಯಾಮ್, 100% ಮ್ಯಾಮ್. ಅದೇ ಒಟ್ಟು 3 ಕ್ಯಾಟಗರಿ ಇದೆ ಪ್ಯಾರಾ ಅಲ್ಲಿ. ಸೊ T11, T12, T13 ಅಂತ ಇರುತ್ತೆ ಮ್ಯಾಮ್. ಸೊ T11 ಕಮ್ಸ್ ಫುಲ್ ಬ್ಲೈಂಡ್. ಸೊ ಅವ್ರೇನು ನೋಡೋಕ್ಕಾಗಲ್ಲ, ಫುಲ್ ಬ್ಲೈಂಡ್ ಆಗಿರುತ್ತೆ. ಸೊ T12 ನಮ್ಮ ಸೌಮ್ಯ ಮತ್ತು ಮೋಹಿತ್ತು. ಸೊ ಅವ್ರದ್ದು ಹೆಂಗೆ ಅಂದರೆ ದೇ ಕ್ಯಾನ್ ಸಿ ಅಪ್ ಟು 1 to 2 meters. ಸೊ ಇಷ್ಟವರೆಗೂ ನೋಡ್ಬೋದು ಅಷ್ಟೇ ಮ್ಯಾಮ್ ಅವರು. ಮತ್ತು T13 ದೇ ಕ್ಯಾನ್ ಸಿ ಅಪ್ ಟು 4 to 5 meters. ಸೊ T13ಗೆ ಗೈಡ್ ಇಲ್ಲ, ಅವಶ್ಯಕತೆ ಇಲ್ಲ. ರೂಲ್ ಇದೆ T13 ಒಬ್ಬರೇ ಓಡಬೇಕು ಅಂತ. T11, T12 ಏನಾಗುತ್ತೆ ಅಂದರೆ ಗೈಡು. ಇದು T11 ಕಂಪಲ್ಸರಿ ಗೈಡ್ ಬೇಕು, ಯಾಕಂದರೆ ದೇ ಕಾಂಟ್ ಎನಿಥಿಂಗ್, ಅದಕ್ಕೆ ಅವ್ರು ಓಡಲೇಬೇಕು. T12 ಏನಾಗುತ್ತೆ ಅಂದರೆ ನೀವು ಗೈಡ್ ತೊಗೋಬೋದು, ಇಲ್ಲಾಂದರೆ ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಸೌಮ್ಯನ್ 5 minutes ಓಡಿಸ್ಬೇಕು ಅಂದರೆ ಗೈಡ್ ಶುಡ್ ರನ್ 4:30. ಗೈಡೇ 5 minutes ಓಡ್ತಾನೆ ಅಂದರೆ ಸೌಮ್ಯನ್ 5 minutes ಓಡ್ಸೋಕ್ಕಾಗಲ್ಲ. ಸೊ ಯಾಕೆ ಅಂದರೆ ಪಕ್ಕ ಓಡಬೇಕು ಗೈಡಾಗಿ. ಸೊ ಇನ್ನೂ ಅವ್ರನ್ನ ಪುಲ್ ಮಾಡೋಂಗಿಲ್ಲ ನಾವು ಮ್ಯಾಮ್. ಕೈ ಹಿಡ್ಕೊಂಡು ಓಡೋದಾ? ಹ್ಞೂ ಮ್ಯಾಮ್, ನಮಗೆ ಅವ್ರಿಗೆ ಟ್ಯಾಗ್ ಕಟ್ತಾರೆ ಈ ಥರ. ಸೊ ನಾವು ಅವ್ರಿಗೆ ದಾರಿ ದೀಪ ಆಗಬೇಕಷ್ಟೇ ಮ್ಯಾಮ್. ಯಾಕಂದರೆ ಅವರು ಬ್ಲೈಂಡ್ ಅವ್ರು ಗೊತ್ತಾಗಲ್ಲ ಓಡಬೇಕಾದ್ರೆ. ಸೊ ಅವ್ರಿಗೆ ನಾವು ದಾರಿ ತೋರಿಸ್ಬೇಕು, ಇಲ್ಲಿದೆ ಅಂತ. ನಾವು ಪುಲ್ ಮಾಡಿದ್ರೆ ಡಿಸ್ಕ್ವಾಲಿಫೈ ಕೊಟ್ಬಿಡ್ತಾರೆ. ಸೊ ನಾವು ಮುಂದೆ ಹೋಗಿಲ್ಲ, ನಾವು ಸುಮ್ಮನೆ ಅವ್ರಿಗೆ ಅವ್ರ ಜೊತೆಗೆ ರೂಟ್ ಮ್ಯಾಪ್ ಥರ ಹಿಂಗೆ ಹೋಗ್ಬೇಕು, ನೀವು ಹಿಂಗೆ ಹೋಗ್ಬೇಕು ಅಂತ ತೋರಿಸ್ಕೊಡ್ಬೇಕು ಅವ್ರು ಮ್ಯಾಮ್. ಅದು ಎಕ್ಸಾಕ್ಟಾಗಿ ಅಪ್ಪಿತಪ್ಪಿ ಒಂದು ಚೂರು ಪುಲ್ ಮಾಡೋ ಡಿಸ್ಕ್ವಾಲಿಫೈ. ಅದು ಪುಲ್ ಮಾಡಿದ ತಕ್ಷಣ ಬೇಕಂದರೆ ಅವರು ಈಗ ಬೇರೆ ಕಂಡೀಷನ್ ಇರಮ್ಮ, ಅವ್ರು ನಮ್ಮ ಮೇಲೆ ಇದಾಕ್ಬೋದು, ಇವ್ರು ಪುಲ್ ಮಾಡೋರು ಇವ್ರನ್ನ ಅಂತ ಏನಾದರೂ ಅವ್ರು ನಮ್ಮ ಅಬ್ಜೆಕ್ಷನ್ ಹಾಕಿದ್ರೆ ವೀಡಿಯೋ ನೋಡ್ತಾರೆ. ಸೊ ಅವ್ರು ಡಿಸ್ಕ್ವಾಲಿಫೈ ಕೊಟ್ಬಿಡ್ತಾರೆ. ಸೊ ಮೆಡಲ್ ಡಿಸ್ಕ್ವಾಲಿಫೈ. ಸೊ ನಾವು ಸುಮ್ಮನೆ ಅವ್ರನ್ನ ಗೈಡ್ ಮಾಡಬೇಕಷ್ಟೇ. ಇಲ್ಲಿಂದ ಇಷ್ಟಿರೋ ಓಡಿ ಇಲ್ಲಿ ಫಾಸ್ಟ್ ಮಾಡಿ, ಅಲ್ಲಿ ಸ್ಲೋ ಮಾಡಿ ಅಂತ ಪಕ್ಕದಲ್ಲಿ ಗೈಡ್ ಮಾಡ್ಬೋದು ಅಷ್ಟೇ ಮ್ಯಾಮ್ ಅವ್ರನ್ನ. ಓಕೆ, ಹಂಗಾದ್ರೆ ನೀವು ಸಣ್ಣಾಗಿದ್ರೆ ಅನ್ಕೊಳ್ತೀನಿ, ಹಾಗಾದ್ರೆ ಓಡಿ ಅದೇ ಮ್ಯಾಮ್ ಆಗಿರೋ. ಸೊ ಯಾಕಂದ್ರೆ 2019-18 ಅಣ್ಣ ನಂಗೆ ಬಾಡಿ ಬಿಲ್ಡಿಂಗ್ ಮಾಡಿಸ್ತಾ ಇದ್ರು. ಸೊ ಅವಾಗ ಫುಲ್ ಸೈಜ್ ಆಗಿದ್ದೆ. ಆ ಟೈಮಲ್ಲಿ 2020 ನಮ್ಮ ಜ್ಯೋತಿ ಬಂದ್ಲು. ಸೊ ಅವಳ ಜೊತೆ ಓಡಿ ಚೆನ್ನಾಗಿರೋದು ಮ್ಯಾಮ್. ಇವಾಗ ಹಂಗಾರೆ ಡೈಲಿ ಮ್ಯಾಮ್. ಇವಾಗ ಇನ್ನೊಬ್ಬ ಭರತ್ ಅಂತ ಒಬ್ಬ ಇದ್ದಾನೆ. ಸೊ ಅವ್ನು ಸೌಮ್ಯ ನೋಡಿಸ್ತಿದ್ದೆ ಇಷ್ಟು ದಿನ. ಸೊ ಇವಾಗ ನಾನು ಪೋಸ್ಟ್ ಮಾಡ್ತೇನೆ, ಅವ್ನು ನೋಡಿಸ್ತಾನೆ ಮ್ಯಾಮ್. ಡೈಲಿ ಎಷ್ಟು ಕಿಲೋಮೀಟರ್ ಓಡ್ತೀರಾ ನೀವು? ಡೈಲಿ ಅದು ಆ್ಯಕ್ಚುಲಿ ಅದು ಹೆಂಗಾಗುತ್ತೆ, ಮಂಡೇ ಟು ಮತ್ತು ಸ್ಯಾಟರ್ಡೇ ವಿಲ್ ಪ್ಲಾನ್ ನಮ್ಮ ವರ್ಕೌಟ್ಸ್. ಸೊ ಇವತ್ತು ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಜಾಸ್ತಿ ಇದ್ದರೆ, ಟ್ಯೂಸ್ಡೇ ಥರ್ಸ್ಡೇ, ಸ್ಯಾಟರ್ಡೇ ಕಮ್ಮಿ ಇರುತ್ತೆ. ಸೊ ಈವ್ನಿಂಗ್ ಸೆಷನ್ಸ್ ಸ್ಯಾಂಡ್ ವರ್ಕೌಟ್ ಆಗಲಿ, ಅಡಲ್ಟ್ಸ್ ಆಗಲಿ ಅದು ಮಾಡಿಸ್ತೀವಿ. ಸೊ ನಾವು ಅದೇ ಇವತ್ತು ಬೆಳಿಗ್ಗೆ ಇದ್ದಿದ್ದು ಏನದು 400 meters of 10 ಇತ್ತು. ಸೊ ಹಂಗಂದ್ರೆ 4 kilometers ಅದೇ ಆಯಿತು. ವಾಪ್ 3 kilometers ಒಟ್ಟು ಆಗುತ್ತೆ ಮ್ಯಾಮ್. 8 to 10 kilometers ಆಗುತ್ತೆ ಪರ್ ಡೇ. ಪ್ಯಾರಾ ಅಥ್ಲೆಟ್ಸು ಏನೆಲ್ಲ ಅವರಿಗೆ ಚಾಲೆಂಜಸ್ ಬರುತ್ತೆ ಬೇರೆ ಕಂಟ್ರಿಗೆ? ಇವಾಗ ನ್ಯಾಷನಲ್ ಗೇಮ್ಸ್ ಆಡೋಕ್ಕೆ ಹೋಗ್ತಾರೆ, ಇಂಟರ್ನ್ಯಾಷನಲ್ ಗೇಮ್ಸ್ ಆಡೋಕ್ಕೆ ಹೋಗ್ತಾರೆ. ಕೋಚು ನೀವು ಹೋಗ್ತೀರಾ. ವಿತೌಟ್ ಕೋಚು ಅವರೆಲ್ಲೂ ಹೋಗೋಕ್ಕಾಗಲ್ಲ. ಬೇರೆ ಪರ್ಸ್ನಲ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಯಾವ ರೀತಿ ಅವರು ಫೇಸ್ ಮಾಡ್ತಾರೆ? ಇಲ್ಲ ಮ್ಯಾಮ್, ಅದು ಹೆಂಗಾಗುತ್ತೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇರಲ್ಲ ಫಸ್ಟ್ ಏಷ್ಯನ್ ಗೇಮ್ಸ್ ಇವರಿಗೆಲ್ಲ. ಸೊ ಅಲ್ಲಿ ಅದೇನಾಗುತ್ತೆ ಅಂದರೆ ನಮ್ಮ ಭಾರತಿ ಅಂತ ಒಂದು ಹುಡುಗಿ ಇದ್ದಾಳೆ. ಅವಳಿಗೆ ಹೆಂಗೆ ಅಂದರೆ ಅವಳು ಮೆಂಟಲಿ ಒಂದು ಚೂರು ವೀಕ್. ಏನಾಗುತ್ತೆ ಅಂದರೆ ಅವಳು ಶಾರ್ಟ್ ಪುಟ್ ಇತ್ತು ಈವೆಂಟು. ಅವಳ ಎದುರುಗಡೆ ಯಾರಾದರೂ ಡುಮ್ಮು ಗುದ್ದುಕೊಂಬಿಟ್ರೆ ಅಷ್ಟೇ ನಮ್ಮ ಹುಡುಗಿ. ಅವಳು ಅಷ್ಟು ಡುಮ್ಮುಗಳು ಎಸೆದ್ಬಿಡ್ತಾಳೆ. ಇಲ್ಲ ಅವ್ರು ತುಂಬ ಶಕ್ತಿ ಇದ್ಬಿಡತ್ತೆ, ಅವಳಿಗಿಲ್ಲ ಆಗಲ್ಲ ಅನ್ನೋ ಒಂದು ಥಾಟ್ ಬಂದ್ಬಿಟ್ರೆ ಅಥ್ಲೀಟ್ ಕೈಯಲ್ಲಿ. ನಾನು ಇಲ್ಲಿ ಅವಳಿಗೆ 10 minutes ಹಾಕಿದ್ರು ಅವಳು 10 minutes ಹಾಕೋಕ್ಕಾಗಲ್ಲ ಅಲ್ಲಿ. ಸೊ ಅದೇನಾಗುತ್ತೆ, ಒಂದು ನೆಗೆಟಿವ್ ಥಾಟ್ ಕ್ಯಾನ್ ರೂನ್ ಎವ್ರಿಥಿಂಗ್. ಅದೇನಾಗುತ್ತೆ, ಅದೇ ಸೌಮ್ಯದ ಹಂಗಲ್ಲ. ಇವಳಿಗೆ ಒಂಚೂರು ಧೈರ್ಯ ಜಾಸ್ತಿ. ಇಷ್ಟು ಓಡೋದ್ರೆ ಅಷ್ಟೇ ಓಡ್ತಾಳೆ.
ಅದು ಇವನು ಅಷ್ಟೇ ಇಷ್ಟು ಅಷ್ಟೇ ಓಡ್ತಾರೆ. ಬಟ್ ನಮ್ಮ ಭಾರತೀದ ಹಂಗಲ್ಲ. ಇವಾಗ ನಾನು ಹೋಗಿಲ್ಲ ಅಂದಿದ್ರೆ ಭಾರತಿಗೆ ಮೆಡ್ಲೆ ಆಗ್ತಿರ್ಲಿಲ್ಲ. ಸೊ ಹೆಂಗಾಗುತ್ತೆ ಅಂದರೆ ಅವಳು ಸೂಪರ್ ಅಥ್ಲೀಟು, ಬಟ್ ಏನಂದ್ರೆ ಮೋಟಿವ್ ಮಾಡಕ್ ಒಬ್ರು ಇರಬೇಕು ಅವಳಿಗೆ ಎಂಕರೇಜ್ಮೆಂಟ್ಗೆ. ಇವಾಗ ಯಾರಿಲ್ಲ ಅಂದರೆ ಯಾರು ಬಂದಿಲ್ಲ, ನಂಗೆ ಮೆಡ್ಲಾಗಲ್ವೇನೋ, ಡುಮ್ಮಿ ಅವಳೆ ಅಥವಾ ಇವಳು ಉದ್ದಕ್ಕೋಳೆ ಓಡ್ಬಿಡ್ತಾಳೆ ಅನ್ನೋ ಥಾಟ್ ಒಂದು ನೆಗೆಟಿವ್ ಅಂದರೆ ಅದು ತುಂಬ ಕಷ್ಟ ಮ್ಯಾಮ್. ನೆಕ್ಸ್ಟ್ ಸ್ಟೆಪ್ ಓಕೆ ಆಗಲ್ಲ. ಇವಾಗ ನಾನು ಇಲ್ಲೇ ಅವ್ರ ಕೈಲಿ ನಾನು ಇವನು ಅವ್ಳ ಕೈಲಿ ನಾನು ಒಂದು 520 ಓಡಿಸಿದ್ದೀನಿ ಅಂದ್ಕೊಳ್ಳಿ ಮ್ಯಾಮ್. ಅಲ್ಲಿ ಒಂದು ಸಲ ನೆಗೆಟಿವ್ ಥಾಟ್ ಬಂದ್ಬಿಟ್ಟು ಅವ್ಳು 6 ಓಡ್ಬಿಡ್ತಾಳೆ. ಅದೇನಾಗುತ್ತೆ, ನೆಗೆಟಿವ್ ಬಂದು ಆಮ್ಸ್ಟ್ರಿಂಗ್ ಟೈಟ್ ಆಗುತ್ತೆ, ಕಾಫ್ ಟೈಟ್ ಆಗುತ್ತೆ. ಆಗ್ತಿರಲ್ಲ, ಬಟ್ ಅವ್ರಿಗೆ ಆಗ್ತೀರಾ ಅನ್ನೋ ಥಾಟ್ ಬಂದ್ಬಿಡುತ್ತೆ. ಆಟೋಮೆಟಿಕ್ ಬಾಡಿ ಫುಲ್ ಸ್ಲೋ ಆಗ್ಬಿಡುತ್ತೆ. ಆಗ ಅವಾಗ ಮೋಟಿವ್ ಮಾಡ್ತಾ ಇರ್ಬೇಕು, ಜೊತೆಗಿರ್ಬೇಕು, ಮತ್ತೆ ನೆಗೆಟಿವ್ ಥಾಟ್ ಎಲ್ಲ ಹೊರಗಡೆ ಕಳಿಸ್ತಾ ಇರ್ಬೇಕು. ಯಾಕಂದ್ರೆ ಅವಳು ಕಾಲ್ ಮುರಿದಾಗೂ ಅಷ್ಟೇ ಮ್ಯಾಮ್, ಇಲ್ಲ ಅಷ್ಟೇ ಡಾಕ್ಟರ್ ಹೇಳ್ದ ಒಂದು 20 ದಿನ ರೆಸ್ಟ್ ಕೊಡಬೇಕು ಅವಳಿಗೆ, ಇಲ್ಲ ಆಗೋದೇ ಇಲ್ಲ ಅಂತಂದ. ಸೊ ನಂಗೇನಾಗಿತ್ತು 2018 ಅಣ್ಣ ನಮಗೆ ಮಾಡಿಸಿದ ವರ್ಕೌಟು. ಸೊ ಅವ್ರು ನಮ್ಗೆ ಗ್ಯಾಪ್ ನಮ್ಗೆ ಓಕೆ ಇದು ಮಾಡ್ಬೋದು, ಈ ಟೈಮಲ್ಲಿ ಇದು ಮಾಡ್ಬೋದು ಅಂತ. ಅದೇ ವರ್ಕೌಟ್ನ ನಾವು ಇವ್ರು ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ. ಸೊ ಏನಾಗುತ್ತೆ, ಓಕೆ ಈ ಥರ ಕಾಲು ಇಂಜುರಿ ಆಗಿದೆ, ಸೊ ಕಾಲು ಇಂಜುರಿ ಕುತ್ಕೊಂಡು ವರ್ಕೌಟ್ ಮಾಡ್ಬೋದು. ಸೊ ಆರ್ಮ್ ಆ್ಯಕ್ಷನ್ ಆಗಲಿ ಒಂಚೂರು ಶೋಲ್ಡರ್ ಸ್ಟ್ರೆಂತ್ ಮಾಡಿದ್ರೆ ಅವಳಿಗೂ ನಂಬಿಕೆ ಬರುತ್ತೆ, ಓಕೆ ನಾನು ಇದು ಮಾಡ್ಬೋದು ಅಂತ. ಅಂದ್ರೆ ಇವಾಗ ಹುಡುಗರು ಒಂದ್ ರೀತಿ ಆದ್ರೆ ಹುಡುಗಿರ್ ಬ್ಲೈಂಡ್ ಆದ್ರೆ ಇನ್ನೂ ಕಷ್ಟ. ಅಂದ್ರೆ ಹುಡುಗರು ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ, ಹುಡುಗಿರ್ದು ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ, ಅದನ್ನೆಲ್ಲ ಮುಕ್ತವಾಗಿ ನಿಮ್ಮ ಹತ್ರ ಮುಕ್ತವಾಗಿ ಹೇಳ್ತಾರೆ. ಅದೇನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ ಬಾಯ್ ಬಿಟ್ಟು, ನಿಮ್ಗೆ ಏನಾದ್ರು ಇದ್ರೆ ಹೇಳಿ ನನ್ನ ಹತ್ರ, ಸೊ ಹಂಚ್ಕೊಳ್ಳಿ ಪರವಾಗಿಲ್ಲ, ಯಾಕಂದ್ರೆ ನಂಗೂ ನಮ್ಮ ಅಕ್ಕ ನಮ್ಮ ಅಮ್ಮ ಇದ್ದಾರೆ. ಆ್ಯಂಡ್ ಇವಾಗ ನಾನು ಅವಳ ನಮ್ಮ ತಂಗಿ ಥರ ಸಾಕ್ತಾ ಇರೋದು. ಸೊ ಏನೇ ಇರಲಿ ಅದು, ಸೊ ನನ್ನ ಹತ್ರ ಹೇಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಈಗ ಅವಳಿಗೆ ಮಂಡೇ ಪೀರಿಯಡ್ಸ್ ಇತ್ತು ಮ್ಯಾಮ್, ನಾನು ರೆಸ್ಟ್ ಕೊಡಲ್ಲ ಮ್ಯಾಮ್, ರೆಸ್ಟ್ ಕೊಡಲ್ಲ. ಅಪ್ಪಿದಾಗ ಇವತ್ತು ರೆಸ್ಟ್ ಕೊಟ್ವಿ ಅನ್ಕೊಳ್ಳಿ ಮ್ಯಾಮ್, ಇವಾಗ ಈವೆಂಟ್ ಇದ್ದಾಗ ಅದೇ ಟೈಮಿಗೆ ಬಂದುಬಿಟ್ರೆ ಮೈನಸ್ಸಾ ಹೋಗ್ರಿ. ಇವಾಗ ಏನಾಗುತ್ತೆ ಅಂದರೆ 10 ಲ್ಯಾಪ್ ಓಡೋ ಕಡೆ 1 ಲ್ಯಾಪ್ ಓಡಿ ಅಷ್ಟೇ ಸಾಕು ನಮಗೆ. ಪ್ಲಸ್ ಏನೋ ಒಂದು ಆಗುತ್ತೆ, ಈಗ ನಾವು 0 ಇರೋ ಬದಲು ಅಟ್ಲೀಸ್ಟ್ 10% ನಮ್ಗೆ ಅದರಿಂದ ಏನಾದರೂ ಬರಲಿ. 10 100% ಆಗೋಯ್ತು. ಇವಾಗ ಹೊಟ್ಟೆ ನೋವ್ತಿದೆ, ಪರವಾಗಿಲ್ಲ, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಎ ಗಾಡ್ ರೇಸ್ ಕೊಟ್ಬಿಟ್ಟಿದ್ದಾರೆ, ಬಿ ಸ್ಟ್ರಾಂಗ್. ಹೊಟ್ಟೆ ನೋವುದಾಗೆ ನೀವು ಹಿಂಗೆ ಓಡಿದ್ರೆ, ಹೊಟ್ಟೆ ಇಲ್ಲಾಂದರೆ ಇನ್ನು ಹೆಂಗೆ ಓಡ್ಬೋದು, ಇಮ್ಯಾಜಿನ್ ದಟ್. ಯಾಕಂದರೆ ಮ್ಯಾಮ್ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ 3-4 ಡೇಸ್ ಇರುತ್ತೆ ಅನ್ಕೊಳ್ಳಿ, ಅಷ್ಟು ರೆಸ್ಟ್ ಕೊಟ್ಬಿಟ್ರೆ ತಿಂಗಳು 3-4 ಡೇಸು, ಮತ್ತು ಸಂಡೇ ಒಂದೇ ರೆಸ್ಟು ಅಷ್ಟೇ. ಏನಾಗುತ್ತೆ, ಮಂತ್ಲಿ ಒಂದು 15 ಡೇಸ್ ರೆಸ್ಟೇ ಆಗಿಬಿಡುತ್ತೆ ಮ್ಯಾಮ್. ಆ್ಯಂಡ್ ವುಮೆನ್ಸ್ ಆರ್ ಟೂ ಸ್ಟ್ರಾಂಗ್ ಮ್ಯಾಮ್. ನಾವು ಹೇಳ್ಕೊತೀವಿ ಅಷ್ಟೇ, ಇಲ್ಲ ಅಂತ, ದೇ ಕ್ಯಾನ್ ಅಚೀವ್ ಮೆನಿ ಥಿಂಗ್ಸ್. ಬಟ್ ಏನಂದರೆ ಒಬ್ರು ಪುಷ್ ಮಾಡೋರಿರ್ಬೇಕಷ್ಟೇ. ಫಾರ್ ಎಕ್ಸಾಂಪಲ್ ಈಗ ಅವ್ಳ ಕೈಲಿ ಆಗಲ್ಲ ಅಂದಾಗ ನಾನು ಬೈತೀನೋ ಹೊಡಿತೀನೋ, ಬಟ್ ಎದ್ದು ಓಡ್ತಾಳೆ ನೆಕ್ಸ್ಟು, ಅದು ಬೇಕು ನಮಗೆ. ಇಲ್ಲ ಬಿಡಿ ನಿನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ರೆ ಅವಳ ಕೈಲೂ ನಮ್ಮ ಕೈಲೂ ಆಗಲ್ಲ. ಬಿಕಾಸ್ ಆ್ಯಸ್ ಎ ಕೋಚ್ ನಮಗೆ ನಮ್ಮ ಅಣ್ಣ ಹೆಂಗೆ ಹೇಳ್ಕೊಡ್ರೆ ನಾವು ಹಂಗೆ ಹೇಳ್ಕೊಡ್ತೀವಿ ಮ್ಯಾಮ್. ಸೊ ನಾವು ಓಡಬೇಕಾದ್ರೂ ಅಷ್ಟು ಆಗಲ್ಲ ಅಂದರೆ ನಮ್ಗೆ ಹೊಡಿಯೋರು ಓಡಿ ಅಂತ, ಅದನ್ನೇ ನಾವು ಈಗ ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀವಿ. ಸೊ ನಮಗೆ ಹೆಂಗೆ ಅವಾಗ ಹೊಡೆದು ಟ್ರೈನ್ ಮಾಡೋರು ನಾವು ಹಂಗೆ ಮಾಡ್ತೀವಿ ಮ್ಯಾಮ್. ಟ್ರ್ಯಾಕಲ್ಲಿ ಇದ್ದಾಗ ಶೀಸ್ ಮೈ ಅಥ್ಲೀಟ್, ಆಚೆ ಬಂದ ನನ್ನ ತಂಗಿ. ಸೊ ತಂಗಿ ಅಂತಲೇ ಟ್ರ್ಯಾಕಿಗೆ ಹೋದರೆ ಐ ಕಾಂಟ್ ಟ್ರೈನ್ ದೆಮ್. ಅದೊಂದು ಸೆಂಟಿಮೆಂಟ್ ಮಾಡ್ಬಿಡುತ್ತೆ, ಅಯ್ಯೋ ನಮ್ಮ ಹುಡುಗಿ, ಅಯ್ಯೋ ಹೊಡಿಬಾರ್ದು ಬೈಬಾರ್ದು ಏನಾದರೂ ಅನ್ಕೊತಾರೆ. ಅಟ್ ಎಂಡ್ ಆಫ್ ದ ಡೇ ವಿಕ್ರಮ್ ಹೊಡೆದ್ರು ಅಥವಾ ಅಣ್ಣ ಬೈದ್ರೆ ಏನೇ ಮಾಡಿದ್ರು, ಇವತ್ತು ಇಂಡಿಯಾಗೆ ಮೆಡಲ್ ಬಂದಿದೆ ಮ್ಯಾಮ್. ಅಟ್ ಎಂಡ್ ಆಫ್ ದ ಡೇ 2 years ಕಷ್ಟ, 3 years ಕಷ್ಟ, ಇವಾಗ 16 years ಅವಳಿಗೆ. ಸೊ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ಗೆ 2020 ಆಗಿರುತ್ತೆ. ಸೊ 20 years ಜಾಬ್ ಬಂದರೆ ಸಿ ಕ್ಯಾನ್ ಸಸ್ಟೈನ್ ಫಾರ್ 60 more years. ಜಸ್ಟ್ 4 years ಕಷ್ಟ, ಲೈಫಲ್ಲಿ 70 ವರ್ಷ ಬದುಕ್ಬೋದು ಅವಳು. ಯಾಕಂದರೆ 60 years ಗೌರ್ಮೆಂಟ್ ಜಾಬ್ ಕೊಡ್ತಾರೆ, ಅದಾದಮೇಲೆ ಪೆನ್ಷನ್ ಕೊಡ್ತಾರೆ, ಮತ್ತು ಇಷ್ಟು ಅಮೌಂಟ್ ಅಂತ ಬರುತ್ತೆ. ಅವ್ರ ಅಣ್ಣನಿಗೆ, ಅವ್ರ ಅಕ್ಕನಿಗೆ, ಅವ್ರೆಲ್ಲರಿಗೂ ಯೂಸ್ ಆಗುತ್ತೆ. 4 ವರ್ಷ ಕಷ್ಟ, ಎಸ್ ಮ್ಯಾಮ್. 4 to 5 years ಕಷ್ಟ ಏನಾಗುತ್ತೆ ಅಂದರೆ ಇಟ್ ವಿಲ್ ಕ್ಯಾರಿ ಫಾರ್ 60 more years ಅದು ಮ್ಯಾಮ್. ಬಟ್ ಅದೇ ಟ್ರ್ಯಾಕ್ ಆದಮೇಲೆ ಪೀಸ್, ಅದೇ ಇವಾಗ ಆರಾಮಾಗಿ ಎಲ್ಲ ಬರ್ಬೋದು. ಬಟ್ ಈವೆಂಟ್ ವರ್ಕೌಟ್ ಟೈಮಲ್ಲಿ ಮಾತ್ರ ಒಂಚೂರು ಕಷ್ಟಪಡಿ. ಯಾಕಂದರೆ ಮ್ಯಾಮ್ ಇಂಡಿಯಾ ಮಾತ್ರ ಬರಲ್ಲ ಮ್ಯಾಮ್, ಹತ್ರ 40 countries ಬರುತ್ತೆ ಮ್ಯಾಮ್. ಜಮೈಕ ಅವ್ರು ಹೊಟ್ಟೆ ನೋವು ಅಂತ ಮಲ್ಕೊಳ್ಳಲ್ಲ, US ಹೊಟ್ಟೆ ನೋವು ಅಂತ ಮಲ್ಕೊಳ್ಳಲ್ಲ. ಸೊ ಅವ್ರಿಗೆ ಏನೋ ಒಂದು ಇದ್ದೇ ಇರುತ್ತೆ. ಸೊ ವೆನ್ ವಿ ಆರ್ ಕಾಂಪಿಟೇಟಿಂಗ್ ವಿತ್ ದೆಮ್, ನಮ್ಮದು ಥಾಟ್ಸ್ ಹಂಗೆ ಇರಬೇಕು. ಇಲ್ಲ ನಮ್ಮ ಕೈಲಿ ಆಗುತ್ತೆ ಅನ್ನೋ ಥಾಟ್ ಮಾಡಿ. ಯಾಕಂದರೆ ಮ್ಯಾಮ್ ಐ ಸೀನ್ ಜಮೈಕನ್ ಪೀಪಲ್ ಮ್ಯಾಮ್, ಅವ್ರು ಬಿಲ್ಡ್ ಸ್ಟ್ರಾಂಗು, ಅವ್ರು ಮೆಂಟಲಿ ವೀಕು. ಬಟ್ ನಮ್ಮ ಇಂಡಿಯನ್ಸು ಮೆಂಟಲಿ ಸ್ಟ್ರಾಂಗು. ನಾವು ಬಿಲ್ಡ್ ಸ್ಟ್ರಾಂಗ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಬೀಟ್ ದೆಮ್ ಅಷ್ಟೇ ಮ್ಯಾಮ್. ಅದಾಗಿರೋದು ಐ ಹ್ಯಾವ್ ಸೀನ್ ದೆಮ್ ವರ್ಕೌಟಿಂಗ್ ಹೆಂಗಿರ್ತಾರೆ, ಸುಮ್ಮನೆ ಓಡ್ತಾ ಇರ್ತಾರೆ ಕಾಡಲ್ಲಿ ಇಲ್ಲಿ ಅಲ್ಲಿ. ಮತ್ತು ನಮ್ಮವ್ರು ಏನಂದರೆ ಒಂಚೂರು ಇಂಜುರಿ ಆದರೂ ಇಂಜುರಿ ಆಗಿದೆ, ಅದು ಓಡೋಕ್ಕಾಗಲ್ಲ, ನಾಳೆ ರೆಸ್ಟ್ ತೊಗೊಂಬಿಡೋಣ, ಒಂದು ತಲೆನೋವು ಮುಂದೆ ನಾಳೆ ರೆಸ್ಟ್ ತೊಗೊಂಬಿಡೋಣ ಮ್ಯಾಮ್. ಒಂದು ಫಿಲಿಪ್ಸ್ ಮ್ಯಾಮ್, ಮೈಕಲ್ ಫಿಲಿಪ್ಸ್, ಅವ್ರು ಸ್ವಿಮ್ಮರು, ಅವ್ರದ್ದು ಇಂಟರ್ವ್ಯೂ ನೋಡ್ತಿದ್ದೆ. 65 ಡೇಸಲ್ಲಿ ಒಂದೇ ರಜೆ ಹಾಕಿಲ್ವಂತವ್ರು, ನಾಟ್ ಇವನ್ ಸಿಂಗಲ್ ಟೈಮ್. ಅವರು ಕ್ರಿಶ್ಚಿಯನ್ಸು. ಸೊ ಅವ್ರಿಗೆ ಕ್ರಿಸ್ಮಸ್ ಫುಲ್ ಜೋರು ಹಬ್ಬ ಅವ್ರಿಗೆ. ಕ್ರಿಸ್ಮಸ್ಸಿನ ಸ್ವಿಮ್ಮಿಂಗ್ ಹೋಗಿದ್ದಾರಂತೆ. ಜ್ವರ ಬರಲಿ ಸ್ವಿಮ್ಮಿಂಗು, ಫಂಕ್ಷನ್ ಇರಲಿ ಸ್ವಿಮ್ಮಿಂಗು, ಬರ್ಡೇ ಇರಲಿ ಸ್ವಿಮ್ಮಿಂಗು, ಏನಿದೆ ಸ್ವಿಮ್ಮಿಂಗು. ಸೊ ಅದಕ್ಕೆ ಅವ್ರು 28 ಒಲಿಂಪಿಕ್ ಮೆಡಲ್ ಹೊಡೆದವ್ರೆ. ಇವಾಗ ಲೈಫ್ ಲಾಂಗ್ ಆರಾಮಾಗಿರ್ತಾರಾ? ಅಷ್ಟೇ. ಅದೇ ನಾವು ಹೇಳೋದು, ಒಂದು 6 ವರ್ಷ ಕಷ್ಟಪಡಿ, 3 ಮೆಡಲ್ ಪಕ್ಕ ಬರುತ್ತೆ, 4 ಮೆಡಲ್ ಇಂಡಿಯಾಗೆ, ಒಂದು ಜೂನಿಯರು, ಒಂದು ಸೀನಿಯರು, ಒಂದು ವರ್ಲ್ಡ್ ಚಾಂಪಿಯನ್ಶಿಪ್, ಒಂದು ಒಲಿಂಪಿಕ್ಸು. ಅದಾದಮೇಲೆ ನೆಮ್ಮದಿ, ನಿಮಗೆ ಲೈಫ್ ಲಾಂಗ್ ಕೂತ್ಕೊತೀನಿ, ಯಾರು ಕೇಳಲ್ಲ. ಮತ್ತು ನೀವು ಇಂಥ ಬ್ಲೈಂಡ್ ಮಕ್ಕಳು ಒಂದು 10 ಜನಕ್ಕೆ ಸಪೋರ್ಟ್ ಮಾಡಿ, ಅವ್ರು ಇನ್ನೊಂದು 10 ಜನಕ್ಕೆ ಸಪೋರ್ಟ್ ಮಾಡ್ತಾರೆ.
ಆಗೋಯ್ತು. ಹಂಗಂಗೆ ಚೈನ್ ಲಿಂಕ್ ಬೆಳೀತಾ ಇರುತ್ತೆ. ಸೊ ಹೆಂಗೀಗ ನಮ್ಮ ಅಣ್ಣ ನಮ್ಮನ್ನು ಕರ್ಕೊಂಬಂದು ನಮಗೆ ಸಪೋರ್ಟ್ ಮಾಡಿದ್ರು, ಸೊ ನಾವು ಇವ್ರಿಗೆ ಮಾಡ್ತೀವಿ. ಸೊ ನಿಮ್ಮ ಹತ್ರ ಒಂದು 10 ರೂಪಾಯಿ ಬಂತ, ಒಂದು 5 ರೂಪಾಯಿ ಬ್ಲೈಂಡ್ ಮಕ್ಳಿಗೆ ಖರ್ಚು ಮಾಡಿ ಅಷ್ಟೇ. ಅದೇ ಆಯ್ತು, ಚೈನ್ ವಿಲ್ ಕ್ಯಾರಿ ಫಾರ್ವರ್ಡ್. ಓಕೆ, ಹೆಲ್ಪ್ ಅಂತ ಹಂಗೆ ಅದು ಆಗ್ತಾ ಇರುತ್ತೆ. ಯಾಕೆಂದರೆ ಫಸ್ಟ್ ಸ್ಟೆಪ್ ಅಣ್ಣ ತೊಗೊಂಡೆ ನಾವು ಇಲ್ಲಿದ್ದೀವಿ. ಇವಾಗ ಅಣ್ಣನೇ ಫಸ್ಟ್ ಸ್ಟೆಪ್ ತೊಗೊಂಡಿಲ್ಲ ಅಂದರೆ ನಾನೆಲ್ಲಿ ಇರ್ತಿದ್ದೆ, ಇವರೆಲ್ಲಿ ಇರ್ತಿದ್ರು. ನಾನು ಇವ್ರಿಗೆ ಹೇಳಿದೆ, ನೆಕ್ಸ್ಟ್ ನಿಮ್ಮ ಗೌರ್ಮೆಂಟಿಂದ ಫಂಡ್ಸ್ ಬರುತ್ತಾ, ಅದನ್ನು ಇನ್ನೊಂದು 5 ಜನಕ್ಕೆ ಹೆಲ್ಪ್ ಮಾಡಿರಿ, ಅಥವಾ ಸ್ಪೋರ್ಟ್ಸಲ್ಲಿ ಅವ್ರಿಗೂ ನೀವು ಹೆಲ್ಪ್ ಮಾಡಿ, ಸಹಾಯ ಮಾಡಿರಿ. ಅವರು ಉದ್ಧಾರ ಆಗ್ತಾರೆ. ಯಾಕಂದರೆ ಅವರು ಬ್ಲೈಂಡ್ ಮಕ್ಕಳು, ಪಾಪ ಅವ್ರಿಗೂ ಮನೆಯಲ್ಲಿ ಏನೋ ಕಷ್ಟ ಇದ್ದೇ ಇರುತ್ತೆ. ಇದು ನಿಮ್ಮ ಕ್ಯಾಬಿನ್? ಹೌದು, ಇದು ನಮ್ದು ಆಫೀಸ್ ತರ ನೋಡ್ಕೊಂಡಿದೀವಿ. ಇದ್ಯಾರು ಇಂಡಿಯನ್? ಅವಳು ದಿವ್ಯಾ ಅಂತ. ಓಕೆ, ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಇದ್ದ. ಅವಳದಿದ್ದು ಒಂದು ಗೆದ್ದ ಟಿ ಶರ್ಟ್ ಕೊಟ್ಟರು. ನಾನು ಯಾವುದೇ ಪ್ಲೇಸ್ ಇದ್ದೆ ಫಸ್ಟ್ ಇಸ್ಕೊಂಡ್ಬಿಡ್ತೀನಿ. ಅದ್ರಲ್ಲಿ ಇವಳ್ದೊಂದು ಮಾಡಿಸಿ ಇಟ್ಕೊಂಡಿರೋದು ಅದು, ಮತ್ತೆ ಅವಳದೊಂದು ಕ್ಯಾಪ್ ಒಂದು ಬಾಕ್ಸ್ ಕೊಟ್ಟಿದ್ದಾಳೆ. ಇದು ಅವಳದು. ಇದು ಓಕೆ, ಅಂದ್ರೆ ನೀವೇ ಮಾಡಿಸಿಟ್ಕೊಂಡಿರೋದು ಅದು? ಇದು ಅವಳು ಕೊಟ್ಟಿರೋದು. ಇದು ಇವಾಗಲೂ ಇಂಡಿಯನ್ ಟೀಮಿಗೂ ಆಡ್ತಾರ? ಇಂಡಿಯಾ ಹೇಗೆ ಆಡಲ್ಲ ಅವಳು ಮೊನ್ನೆ ಓಕೆ. ಆಡಿ ಇವಾಗ ಪಾಂಡಿಚೇರಿಗೆ ಆಡ್ತಾ ಇದ್ದಲ್ಲ ಅವಳು. ಓಕೆ, ಇಲ್ಲಿ ಟ್ರೈನ್ ಅಪ್ ಆಗಿದ್ದು? ಹೌದೌದು, ನಮ್ಮ ಕರ್ನಾಟಕದ ಹುಡುಗಿ. ಹೌದೌದು. ಟ್ರೈನ್ ಅಪ್ ಅಂತ ಅವಳು ಕ್ರಿಕೆಟ್ ಆಡ್ತಾಳೆ. ಫಿಟ್ನೆಸ್ ನಾನು ಹೇಳ್ಕೊಡೋದು ಅವಳಿಗೆ. ಓಕೆ. ತುಂಬಾ ಅವಾರ್ಡ್ಸ್ ಇದೆ, ಸಿನಿಮಾದಿದೆ. ಸಿನಿಮಾದದೇ ನಮ್ದು ಆ ದಿನಗಳು ಒಂದು ಮೆಮರೀಸ್ ಅಂತ ಇಟ್ಕೊಂಡಿದ್ದೀನಿ ಎಲ್ಲಾರ್ದು. ಸ್ಲಂಬಾಲ, ಕಳ್ಳಾರ ಸಂತೆ, ತಮಸ್ಸು, ಎದೆಗಾರಿಕೆ, ಸುಮನಕ್ಕಂತ ಕಿರಿಗುರಿನ ಗಾಳಿಗಳು, ಹೆಡ್ ಬುಷ್, ಕ್ರೀಮು, ಇದು ಸೈಲೆಂಟ್ ಸುನಿಲ ಪೆಂಡಿಂಗ್ ಇದೆ. ಸೈಲೆಂಟ್ ಸುನಿಲ ಎಷ್ಟೇ ಒಂದ್ ರೀತಿ ಸೈಲೆಂಟ್ ಸುನಿಲ. ಹೌದು, ಅದು ಕ್ರೈಮ್ ರಿಲೇಟೆಡ್ ಏನಾ? ಹೌದೌದು. ಓಕೆ, ನಿಮ್ದು ಪ್ರೊಡಕ್ಷನ್? ಹೌದು, ನಿಮ್ ಡ್ಯಾಡಿ ಅವ್ರದ್ದು ಪ್ರೊಡಕ್ಷನ್. ಸೈಲೆಂಟ್ ಸುನಿಲ ಯಾಕೆ ಸ್ಟಾಪ್ ಆಗಿದ್ದು? ಅಲ್ಲ, ಅವಾಗ ಬರೀ ಪ್ರೋಮೋ ಮಾಡಿದ್ವಿ. ಅದಾದ್ಮೇಲೆ ಅವರು ಸ್ವಲ್ಪ ಬಿಜಿ ಆಗ್ಬಿಟ್ರು. ಆಮೇಲೆ ಅವರು ಎಲೆಕ್ಷನ್ಸ್ ಎಲ್ಲ ಪ್ಲಾನ್ ಮಾಡಿದ್ರು. ಸೊ ಹಂಗೆ ಆಗ್ತಾ ಹಂಗೆ ಸ್ವಲ್ಪ ಡಿಲೇ ಆಗಿದೆ. ನೋಡ್ಬೇಕು ಯಾವಾಗ ಪ್ಲಾನ್ ಯಾವ್ದೆಲ್ಲ ಸೇರ್ ಬರ್ಬೇಕು. ಬಟ್ ಫಿಲಮ್ ಆಗೋಗಿದೆ? ಇಲ್ಲ, ಸ್ಟಾರ್ಟ್ ಮಾಡ್ಬೇಕದು. ಸ್ಕ್ರಿಪ್ಟ್ ಮಾತ್ರ ಆಗಿದೆ. ಹೌದು. ಸೊ ಇದೇ ನನ್ನ ಫಸ್ಟ್ ಶೂಸ್ ಕಟ್ಸಿದ್ದು. ಸೊ ಅದಕ್ಕೆ ಹಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ. ಚೈಲ್ಡ್ಹುಡ್ ಡೇಸ್ ಫಸ್ಟ್ ಶೂಸ್. ಓಕೆ, ಇಟ್ಕೊಂಡಿದ್ದೀರಲ್ಲ ಸರ್. ಓ ನೈಸ್. ಸೊ ಇದು ನಮ್ಮೆಲ್ಲ ಅಥ್ಲೀಟ್ಸ್. ಅವ್ನು ಶರತ್ ಶ್ರೀನಿವಾಸ್ ಅಂತ, ಅವನು ಕ್ರಿಕೆಟ್ರು. ಇವನು ಶರತ್. ಅಬ್ದುಲ್ ಅಂತ ಒಂದು MMA ಫೈಟರ್. ಇವನು ತುಂಬಾ ಬಡವ ಹುಡುಗ. ಇವನು ಇಲ್ಲಿ ನಮ್ಮ ಜಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದವನು. ಇವತ್ತು ಒಂದು ನ್ಯಾಷನಲ್ ಬಾಕ್ಸರ್ ಅವನು. ಆ ಟೈಗರ್ ಶರಾಫ್ ಇದಾರಲ್ಲ, ಅವರ ಇದ್ರಲ್ಲಿ ಇದ್ದಾರೆ ಇವಾಗ. ಅವ್ರ ಹತ್ರ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾನೆ ಇವಾಗ, MFN ಅಂತ. ಆಮೇಲೆ ಇವಳು ದಿವ್ಯಾ, ಇವನ್ ಧನುಷ್. ಎಷ್ಟು ಜನ ಗೌರ್ಮೆಂಟ್ ಜಾಬ್ ಆಗಿದೆ? ತುಂಬಾ ಜನ ಆಗಿದ್ದಾರೆ, ತುಂಬಾ ಜನ ಅಪ್ಲೈ ಮಾಡಿ ಆಗಿದ್ದಾರೆ. ಸೊ ಇದು ನಮ್ ದುಬೈ, ನಾನು ಫಸ್ಟ್ ಹೊಡೆದಾಗ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದೆ. ಎರಡು. ಓಕೆ, ತುಂಬಾ ಜನ ಅಂದ್ರೆ ಏನಾದ್ರು ಲೈಕ್ ಮ್ಯಾಮ್ ಎವ್ರಿ ಇಯರ್ ಬರ್ತಾರೆ. ಒಂದು 10 ಜನ 20 ಜನ ಆಗ್ತಾ ಇದ್ರು. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫೈರ್ ಡಿಪಾರ್ಟ್ಮೆಂಟ್, ಯಾವ್ದೋ ಡಿಪಾರ್ಟ್ಮೆಂಟ್ಸ್ ಹೋಗ್ತಾರೆ. ಸ್ವಲ್ಪ ಜನ ಪ್ರೈವೇಟ್ ಜಾಬ್ಸ್ ಹೋಗಿದ್ದಾರೆ. ನಮ್ಮ ಪವನ್ ಅಂತ ಇದ್ದಾನೆ, ಅವ್ನು ಬ್ಯಾಂಕ್ ಅಲ್ಲಿ ಮಾಡ್ತಾ ಇದ್ದಾನೆ. ಸೊ ಆತರ ಒಬ್ರು ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮೋರ್ ದೆನ್ ಒಂದು 50 ಜನ ಆಗಿದೆ. ನಿಮ್ಗೂ ಚಾನ್ಸ್ ಇತ್ತಲ್ವಾ ಗೌರ್ಮೆಂಟ್ ಜಾಬಿಗೆ? ಸ್ಪೋರ್ಟ್ಸ್ ಅವ್ರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ? ಇಂಟ್ರೆಸ್ಟ್ ಇತ್ತು, ಎಲ್ಲಿ ಮನೇಲಿ ಬೇಡ ಅನ್ಬಿಟ್ರು. ಅದೇ ಟ್ರೈನಿಂಗ್ ಮಾಡಿಸ್ತಾ ಇದೆಯಾ, ಯಾಕೆ ಜಾಬ್ಸ್ ಎಲ್ಲ ನಿನ್ಗೆ ಅಂತ, ಈ ತರ ಮಾಡು ಮಕ್ಳಿಗೆ ಅಂತ. ದಿವ್ಯಾಗೂ ಅಷ್ಟೇ, ರೈಲ್ವೇಸ್ ಅಲ್ಲಿ ಕೆಲಸ ಬಂದಿತ್ತು. ಅವ್ರ ಮನೇಲಿ ಬೇಡ, ನೀನು ಕ್ರಿಕೆಟ್ ಆಡು. ವೆಲ್ ಆಫ್ ಇದ್ರೆ ಬೇಡ, ಗೌರ್ಮೆಂಟ್ ಜಾಬ್ ಬೇಕಾಗಿಲ್ಲ. ಯಾಕೆ ತುಂಬಾ ನೀಡ್ ಇದೆ ಅವ್ರು ಮಾತ್ರ ಗೌರ್ಮೆಂಟ್ ಜಾಬ್ ಬೇಕು. ಸೊ ಈಗ ಗೌರ್ಮೆಂಟ್ ಜಾಬ್ಸ್ ಅಲ್ಲೂ ಕ್ಯಾಡರ್ ಬರುತ್ತೆ, ಲೋವರ್ ಕ್ಯಾಡರ್, ಅಪ್ಪರ್ ಕ್ಯಾಡರ್, ಮತ್ತೆ ಆಫೀಸರ್ ಲೆವೆಲ್. ಅದು ಸ್ಪೋರ್ಟ್ಸ್ ನ ಅಚೀವ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಮತ್ತೆ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಯಾರೊಬ್ರು ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆದ್ದಿದ್ದಾರೆ ಅಂತಂದ್ರೆ ಆಫೀಸರ್ ಲೆವೆಲ್ ಸಿಗುತ್ತೆ ಅವ್ರಿಗೆ. ಸಿಗುತ್ತೆ, ಎ ಗ್ರೇಡ್ ಸಿಗುತ್ತೆ. ಕೆಲಸ ಓದಿರ್ತಾರಲ್ಲ, ಬರೀತಾರೆ, ಟೈಪ್ ರೈಟರ್ಸ್ ಇರ್ತಾರೆ, ಎಲ್ಲಾ ಕೆಲಸ ಮಾಡ್ತಾರೆ. ಅಂದ್ರೆ ಎಜುಕೇಶನ್ ಅವ್ರ ಸ್ಪೋರ್ಟ್ಸ್ ಕ್ವಾಲಿಟಿ. ಹೌದು, ಎರಡು ಇದ್ರೇನೆ ಕೆಲಸ ಸಿಗೋದು. ಎಲ್ಲ ಕೂಡ ಅದು ಯಾವ್ದು ಸ್ಪೋರ್ಟ್ಸ್ ಅವ್ರು ವಿನ್ ಆಗಿದ್ದಾರೆ, ಎಷ್ಟು ಮೆಡಲ್ ತಗೊಂಡಿದ್ದಾರೆ, ಯಾವ ಮೆಡಲ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಥವಾ ಒಲಿಂಪಿಕ್, ಅದ್ರ ಮೇಲೆ ಯಾವ್ದು ಗ್ರೇಡರ್ ಕ್ಯಾಟಗರಿಯಲ್ಲಿ ಜಾಬ್ ಸಿಗುತ್ತೆ. ಇಂಡಿಯನ್ ಕ್ರಿಕೆಟ್ ವುಮೆನ್ಸ್ಗೆ DYSP ಎಲ್ಲ ಕೊಡ್ತಾರೆ, ಪೊಲೀಸ್ ಕೊಡ್ತಾರೆ. ಅವ್ರನ್ನ ಪೊಲೀಸ್ ಗೊತ್ತಿರಲ್ಲ, ಅದು ಪೊಲೀಸ್ ಕೊಡ್ತಾರೆ. ಆತರ ಒಂದು
ಆ ದೇಶಕ್ಕೆ ಮಾಡಿರ್ತಾರಲ್ಲ ಸೊ ಅದಕ್ಕೆ ಅಂತ ಇದು ಮಾಡ್ತಾರೆ. ಅಂದ್ರೆ ನೀವಂತೂ ನಿಜವಾಗ್ಲೂ ಗ್ರೇಟ್. ನಿಮ್ಮ ಫ್ಯಾಮಿಲಿನಲ್ಲೇ ಒಂದ್ ರೀತಿ ಆಗಿದ್ರೆ ಬಚ್ಚನ್ ಸರ್ ಮಗ ಅಂತ ಹೇಳಿದ್ರೆ ಎಲ್ರು ಭಯ ಪಡೋ ತರ ಅಂತ ಅನ್ಕೊಂಡಿದ್ರೆ ನೋಡಿದ್ರೆ ಏನಿಲ್ಲ, ಸಾದಾ ಸೀದಾ ನಾರ್ಮಲ್ ವ್ಯಕ್ತಿ ತರ ಇದ್ದಾರೆ ರೋಷನ್ ಬ್ರದರ್. ನಿಮ್ಮಿಂದ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಯ್ತು. ಯಾರೆಲ್ಲ ಸ್ಪೋರ್ಟ್ಸ್ ಕಲಿಬೇಕು ನನ್ನ ಕೈಲಿ ಆಗಲ್ಲ ಅನ್ನೋರ್ಗು ಕೂಡ, ಅದ್ರಲ್ಲೂ ಕೂಡ ಪ್ಯಾರಾ ಅಥ್ಲೆಟ್ಗೆ ಎಷ್ಟು ಇನ್ಸ್ಪಿರೇಷನ್ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋಸ್. ಇಲ್ಲ ನನ್ನ ಕೈಲೂ ಜೀವನದಲ್ಲಿ ಏನಾದ್ರು ಮಾಡಬಹುದು, ಮಾಡ್ತಾರೆ. ಮತ್ತೆ ಏನಾದ್ರು ಸ್ಥಿತಿವಂತರು ನಾವೇನಾದ್ರು ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ ಒಂದ್ 4 ಜನಕ್ಕೆ ಯಾವ ರೀತಿಯಾಗಿ ಬಡವರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದನ್ನ ನಮ್ಮ ರೋಷನ್ ಭೈ ನೋಡಿ ಥ್ಯಾಂಕ್ ಯು. ಇಂದ ನೆಕ್ಸ್ಟ್ ನಿಮ್ಮ ದೊಡ್ಡಪ್ಪನ ಮನೆಗೆ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಖಂಡಿತ ಕರ್ಕೊಂಡು ಹೋಗ್ತೀವಿ.